ಏನಿಲ್ಲ, ಜಗದೀಶ್ ಅವರು ಡೆತ್ ಆಗಿದ್ದಾರೆ. ಅವರು ಜಸ್ಟ್ ಒಂದು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡು ಡೆತ್ ಆಗಿದ್ದಾರೆ. ನೆಕ್ಸ್ಟ್ ಏನು ಅದು ಆದ ತಕ್ಷಣ ನಾವು ಇಲ್ಲಿ ಹಾಸ್ಪಿಟ್ಲಿಗೆ ತಗೊಂಡ್ಬಂದಿದ್ದೀವಿ. ನೋಡಿದಾಗ ಇಲ್ಲಿ ಡೆತ್ ಆಗಿದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೇನೈತೆ ಪ್ರೊಸೀಜರ್ ಮಾಡಬೇಕು. ಬೇರೆ ಯಾವ್ದು ಇದಕ್ಕೆ ರೀಸನ್ ಇಲ್ಲ. ಇದೆಲ್ಲ ಮುಗಿದ್ಮೇಲೆ ಏನೈತೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಗಿದ್ದು ನಿಮ್ಮ ಹತ್ರ ಮಾಹಿತಿ ಹಂಚ್ಕೊಂತೀವಿ. ದಯವಿಟ್ಟು ಅಲ್ಲಿವರೆಗೂ ನೀವೆಲ್ಲ ಸಹಕಾರ ಕೊಡಬೇಕು ಅಷ್ಟೇ. ಇಲ್ಲ, ಆತರ ಏನಿಲ್ಲ, ಹೆಲ್ತ್ ಇಶ್ಯೂಸ್ ಅಂತ ಏನಿಲ್ಲ. ಅದು ರೀಸನ್ ಏನು ಅಂತ ನಾವು ಸಡನ್ ಆಗಿ ಹೇಳಕ್ಕಾಗಲ್ಲ ಸರ್ ಎಲ್ಲ. ಹಂಗಾಗಿ ಅದಕ್ಕೋಸ್ಕರನೇ ಅದನ್ನ ಬೇರೆ ಯಾವ್ದು ಏನಿದಿಲ್ಲ. ಹಾಗಾಗಿ ಇರೋದೇನಿದೆ ರಿಯಾಲಿಟಿ ಹೇಳಿದೀವಿ ನಾವೀಗ. ಅವ್ರು ಡೆತ್ ಆಗಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ ಸರ್. ಇದು ಬೆಳಗ್ಗೆ ಹೇಳಿ ಸರ್, ದಯವಿಟ್ಟು ಹೇಳಿ ಸರ್. ನೋಟಿಸ್ ಕೊಡಕ್ ಬಂದಿದ್ರು? ಇಲ್ಲ ಸರ್, ಅದಕ್ಕೂ ಇದಕ್ಕೂ ಏನು ಸಂಬಂಧನೇ ಇಲ್ಲ ಸರ್. ಅದು ಸುಮಾರು ದಿನದಿಂದ ಇದಾವೆ, ಬಿಸ್ನೆಸ್ ಬೇರೆ ಇದೇ ಬೇರೆ. ಅದಕ್ಕೂ ಇದಕ್ಕೂ ಯಾವ್ದು ಏನು ಇದಿಲ್ಲ ಸರ್. ಇಲ್ಲ ಕೊಟ್ಟಿದೀವಿ ಸರ್. ನಾವು ಬಂದ ತಕ್ಷಣ ಅದು ಇಲ್ಲ ಸರ್, ಸುಳ್ಳು. ಯಾರಿದು ಸುಳ್ಳು ಮಾಹಿತಿ ಎಬ್ಸಿದ್ದಾರೆ ಅನ್ನೋದು ದಯವಿಟ್ಟು ಗೊತ್ತಿಲ್ಲ. ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಎಲ್ಲೂ ಹೇಳಿಲ್ಲ. ಆದ ತಕ್ಷಣ ನಾವು ಇನ್ಸಿಡೆಂಟ್ ನೋಡಿದ ತಕ್ಷಣ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡ್ ಬಂದಿವಿ. ಹಾಸ್ಪಿಟಲ್ ಡೆತ್ ಆಗಿದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ನಾವೆಲ್ಲೂ ಯಾರ ಜೊತೆ ಹ್ಯಾಂಗಿಂಗ್ ಸರ್, ಹ್ಯಾಂಗಿಂಗ್ ಮನೆಯಲ್ಲೇ ಸರ್, ಮನೆಯಲ್ಲೇ ಬೆಳಗ್ಗೆ ಗೊತ್ತಾದಾಗ ನಾವು ಇಲ್ಲಿ ಒಂದು 9 ಗಂಟೆಗೆ ಹಾಸ್ಪಿಟಲ್ ಹತ್ರ ಕರ್ಕೊಂಡ್ ಬಂದಿದ್ದು. ಹೌದು, ಅದು ಬಿಟ್ರೆ ಇನ್ನೇನು ಬೇರೆ ಇಲ್ಲ ಸರ್. ಬೇರೆ ರೀಸನ್ ಏನು ಎಲ್ಲ ಇದೇನು ಒಂದೊಂದು ಹೇಳ್ತಾವ್ರೆ, ಅದೇನಿಲ್ಲ ಸರ್. ಇದಂತೂ ನಿಜ. ಅವರು ಅಟೆಂಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹಾಸ್ಪಿಟಲ್ ಹತ್ರ ಕರ್ಕೊಂಡ್ಬಂದ್ರೆ ಡೆತ್ ಆಗಿದ್ದಾರೆ, ಡಿಕ್ಲೇರ್ ಆಗಿದೆ. ಈ ಪೋಸ್ಟ್ ಮಾರ್ಟಮ್ ಕಳಿಸ್ಬೇಕು ಸರ್ ಎಲ್ಲ. ನಾವು ನಾಳೆಗೆಲ್ಲ ಡಿಸೈಡ್ ಮಾಡ್ಬಿಟ್ಟು ಕ್ರಿಮೇಷನ್ ಯಾವಾಗ ಅಂತ ಡಿಸೈಡ್ ಮಾಡ್ತೀವಿ ಸರ್. ಅದ್ ಬಿಟ್ಟು ಬೇರೆ ಇನ್ನೇನು ವಿಚಾರ ಇಲ್ಲ ಸರ್. ಈಗ ಅದೇ ಪೊಲೀಸ್ ಅವ್ರು ಬರ್ಬೇಕು ಸರ್ ಕಂಪ್ಲೇಂಟ್. ಇಲ್ಲ ಸರ್, MS ರಾಮಯ್ಯಗೆ ಸರ್. ಅದು ಹಂಗಾಗಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಬರುತ್ತೆ ಲಿಮಿಟ್ಸ್. ಇನ್ಸ್ಪೆಕ್ಟರ್ಗೆಲ್ಲ ಇನ್ಫಾರ್ಮ್ ಮಾಡಿದೀವಿ. ಅವರು ಮನೆಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ತಗೊಂತಾ ಇದ್ದಾರೆ. ಕಂಪ್ಲೇಂಟ್ ಮುಗಿದ ತಕ್ಷಣ ಅವ್ರು ಇಲ್ಲಿ ಬಂದು MLC ಮಾಡ್ಕೊಂಡು ಪೋಸ್ಟ್ ಮಾರ್ಟಮ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಇದ್ರಲ್ಲಿ ಬೇರೆ ಅನ್ಯತಾ ದಯವಿಟ್ಟು ಕೈ ಮುದ್ದು ಕೇಳ್ಕೊಂತೀನಿ. ಯಾವುದೇ ರೀತಿಯ ಕಾರಣ ಇಲ್ಲ. ನಾವು ಯಾರು ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಯಾರು ತಪ್ಪಾಗಿ ಮಾಹಿತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಸರ್. ಇದು ನಿಜವಾದ ಸತ್ಯ ಸರ್. ಇದು ಅಷ್ಟೇ. ನೀವು ನಿಮ್ಮ ಶ್ರೇಯಸ್ ಅಂತ ಹೇಳ್ಬಿಟ್ಟು ಸರ್, ನಾನು ಜಗದೀಶ್ ಅವರ ಸ್ನೇಹಿತ ಸರ್. ಥ್ಯಾಂಕ್ ಯು ಸರ್.